ನಮಸ್ಕಾರ ಎಲ್ಲರಿಗೂ. ಡಾಕ್ಟರ್ ಶ್ರೀರಂಗ, ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಮಾತನಾಡ್ತಾ ಇರೋದು. 2025ನೇ ಇಸ್ವಿಯಲ್ಲಿ ಕೋವಿಡ್ ಬಗ್ಗೆ ಅಪ್ಡೇಟ್ ಏನಿದೆ, ಇಲ್ಲ 2025ನೇ ಇಸ್ವಿಯಲ್ಲಿ ಗಾಬರಿ ಪಡಬೇಕಾ ಕೋವಿಡ್ ಬಗ್ಗೆ ಅಂತ ಕೇಳೋದ್ರಾದ್ರೆ, 2025ನಲ್ಲಿ ಬರೋಂಥ ಕೋವಿಡ್ ಬಂದ್ಬಿಟ್ಟು 2019ನೇ ಇಸ್ವಿಯಲ್ಲಿ ಆಗಿದ್ದಂಥ ಕೋವಿಡ್ನ ವೇರಿಯೇಷನ್, ಹೊಸ ರೂಪ ಅಷ್ಟೇ. ಸೊ ಆದ್ದರಿಂದ ಏನಾಗ್ತದೆ, ಬಂದರೆ ಇನ್ಫೆಕ್ಷನ್ನು ಯೂಶಲಿ ಅಷ್ಟು ಸಿವಿಯರ್ ಆಗಿ ಬರಲ್ಲ. ಮೈಲ್ಡ್ ಇನ್ಫೆಕ್ಷನ್ನು, ಕೆಮ್ಮು, ಕಫ, ಜ್ವರ, ನೆಗಡಿ, ಆಮೇಲೆ ತಲೆನೋವು, ಸುಸ್ತು, ಮೈಕೈ ನೋವು, ಈ ಥರದ ಸಿಂಪ್ಟಮ್ಸ್ ಹೊತ್ಕೊಂಡು ಬರುತ್ತೆ. ಬಂದಾಗ ನಾರ್ಮಲ್ ಆಗಿ ಯೂಶಲಿ ಸಿವಿಯಾರಿಟಿ ಅಷ್ಟು ಪ್ರೋಗ್ರೆಸ್ ಆಗಲ್ಲ. ಅಕಸ್ಮಾತ್ ಆಗೋದಂಥದ್ದಾದರೆ ಕೆಲವು ಸ್ಪೆಸಿಫಿಕ್ ಗ್ರೂಪ್ ಆಫ್ ಪೇಷಂಟ್ಸು, ಅವರಿಗೆ ಅಕಸ್ಮಾತ್ ಮುಂಚೆ ಅಸ್ತಮಾ, COPD ಅಂತ ತೊಂದರೆ ಇರ್ಬೋದು, ಇಲ್ಲ ಹಾರ್ಟ್ ಫೇಲ್ಯೂರ್ ಮುಂಚೆ ಆಗಿರ್ಬೋದು, ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ ಇರ್ಬೋದು, ಇಲ್ಲ ಲಿವರ್ ಡಿಸೀಸ್ ಇರ್ಬೋದು, ಇಲ್ಲ ಕಿಡ್ನಿ ತೊಂದರೆ ಇರೋಂಥವ್ರು ಇರ್ಬೋದು, ಡಯಾಲಿಸಿಸ್ ಮಾಡಿಸ್ಕೊಳ್ತಾರೆ. ಈ ಥರದ ಪೇಷಂಟ್ಸಲ್ಲಿ ಸ್ವಲ್ಪ ನಾವು ಎಚ್ಚೆತ್ಕೊಂಡಿರ್ಬೇಕಾಗ್ತದೆ. ಬಟ್ 2019ನೇ ಇಸ್ವಿಲಿ ಆಗಿದ್ದು ಕೋವಿಡ್ಡು ಬಂದು ಅದು ಹೊಸ ವೈರಸ್ ಆಗಿದ್ದರಿಂದ ಯಾರಿಗೂ ಇಮ್ಯುನಿಟಿ ಅಷ್ಟು ಡೆವಲಪ್ ಆಗಿರಲಿಲ್ಲ. ಬಂದಿದ್ದ ತಕ್ಷಣ ಅದು ಅಟ್ಯಾಕ್ ಆದಮೇಲೆ ಬಾಡಿ ರೆಸ್ಪಾಂಡ್ ಆಗೋದಕ್ಕಿಂತ ಮುಂಚೆನೇ ಬೇರೆ ಬೇರೆ ಕಾಂಪ್ಲಿಕೇಶನ್ ಆಗಿ ಜೀವಕ್ಕೆ ತೊಂದರೆ ಆಗ್ತಿತ್ತು ಮುಂಚೆ. ಈಗ ಅಷ್ಟು ಗಾಬರಿ ಪಡೋವಂಥದ್ದಿಲ್ಲ. ಬಟ್ ಹಾಗಂತ ಎಲ್ಲ ಪ್ರೊಟೆಕ್ಷನ್ ಬಿಟ್ಬಿಟ್ಟಿರಬೇಕು ಅಂತಲ್ಲ, ನಾವು ನಮ್ಮ ಸೇಫ್ಟಿ ತಗೊಳ್ಳೇಬೇಕಾಗ್ತದೆ. ಕೆಮ್ಮಿದಾಗ ಮುಖ ಕವರ್ ಮಾಡ್ಕೊಂಡು ಕೆಮ್ಮೋ ಅಂಥದ್ದು, ಜನಕ್ಕೆ ಮಧ್ಯದಲ್ಲಿ ಹೋದಾಗ ಮಾಸ್ಕ್ ಹಾಕೊಳ್ಳೋ ಅಂಥದ್ದು. ಅಕಸ್ಮಾತ್ ಈ ಗ್ರೂಪ್ ಆಫ್ ಪೇಷಂಟ್, ರಿಸ್ಕ್ ಇರೋವಂಥ ಪೇಷಂಟ್ಸ್ ಇದ್ದರೆ ಅರ್ಲಿ ಸಿಂಪ್ಟಮ್ಸ್ ಡಿಟೆಕ್ಷನ್ನು, ಅದಾಗಿದ ತಕ್ಷಣ ಇಮಿಡಿಯೇಟಾಗಿ ಡಾಕ್ಟ್ರಿಗೆ ತೋರಿಸೋದು, ಇದೆಲ್ಲ ಇಂಪಾರ್ಟೆಂಟ್ ಇರುತ್ತೆ. ಥ್ಯಾಂಕ್ ಯು. Dr. Sriranga and his team are here to support you every step of the way.